ಲ್ಯಾಂಡ್ ಸೇಲ್ ಮಾಡೋ ಬಗ್ಗೆ ವಿಚಾರದಲ್ಲಿ ಯಾರು ಇವತ್ತು ಕೃತ್ಯ ಎಸಗಿದ್ದಾರೆ ಅವರು ಕೆಳಗಡೆ ನಡ್ಕೊಂಡು ಹೋಗ್ತಾವ್ರೆ, ಹಿಂದ್ಗಡೆ ಬಂದು ಗಾಡಲ್ಲಿ ಹಾಕಿದ್ದಾರೆ. 11 ಗಂಟೆಗೆ ಹೊಲಕ್ಕೆ ಹೋಗೋ ಟೈಮಲ್ಲಿ ಮನೆಯಿಂದ ಒಂದು ದೊಣ್ಣೆನ ತಗೊಂಬಂದ್ಬಿಟ್ಟು ಅವ್ರ ತಲೆಗೆ ಹೊಡೆದ್ಬಿಟ್ಟು ರೌಡಿ ಜಮೀನು ಬೆಂಗಳೂರು ಯಾವಾಗ ಶರವೇಗದಲ್ಲಿ ಬೆಳೆಯಲು ಆರಂಭವಾಯಿತು, ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು. ಸಹಜವಾಗಿಯೇ ಈ ಒಂದು ಭೂಮಿಯ ಬೆಲೆ ಗಗನಕ್ಕೆ ಏರ್ತಾ ಇದ್ದಂತೆ ಸಂಬಂಧಗಳು ಎಲ್ಲವೂ ಕೂಡ ವಾಣಿಜ್ಯೀಕರಣ ಆಯ್ತು ಅಂದ್ರೆ ತಪ್ಪಾಗಲಾರದು. ತಂದೆ ಮಕ್ಕಳ ನಡುವೆಯೇ, ಭಾವ ಭಾಮೈದನ ನಡುವೆಯೇ ಆಸ್ತಿ ಅಥವಾ ಜಮೀನು ಅಂತಂದ್ರೆ ಸಾಕು, ಅಲ್ಲಿ ವಿವಾದಗಳು ಇದ್ದೇ ಇರ್ತವೆ. ಅದೇ ರೀತಿಯಾದಂತಹ ಒಂದು ವಿವಾದ ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಹೊಸಕೋಟೆ ತಾಲೂಕಿನ ದಬ್ಬಕುಂಟೆಯಲ್ಲಿ ಇಲ್ಲಿ ಭಾಮೈದನೇ ಮಾವನನ್ನ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಇದರಿಂದಾಗಿ 20 ಗುಂಟೆಗಳ ಜಮೀನಿಗಾಗಿ ಸ್ವಂತ ಮಾವನನ್ನೇ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಈಗ ಗ್ರಾಮದಲ್ಲಿ ಒಂದಷ್ಟು ಉದ್ವಿಗ್ನತೆಯಿಂದ ಕೂಡಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದಂತಹ ಕೋಟೆ ಉಪವಿಭಾಗದ ಪೊಲೀಸ್ನವರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಕೊಲೆ ಮಾಡಿದಂತಹ ಮಂಜುನಾಥನನ್ನ ವಶಕ್ಕೆ ಪಡೆದಿದ್ದಾರೆ. ಆನಂತರ ಏನೆಲ್ಲ ಆಯ್ತು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಹೀಗೆ ಮಲಗಿರ್ತಕ್ಕಂಥ ಈ ವ್ಯಕ್ತಿಯ ಹೆಸರೇ ಗೋವಿಂದಪ್ಪ. ಈತ ದಬ್ಬಕುಂಟೆಯ ವ್ಯಕ್ತಿ. ಈತನನ್ನ ಅಂದ್ರೆ ಜಮೀನಿನ ವಿಚಾರವಾಗಿ ಹಲವು ತಿಂಗಳುಗಳಿಂದ ಮಾವ ಮತ್ತು ಭಾಮೈದನ ನಡುವೆ ವಿವಾದಗಳು ನಡೀತಲೇ ಇತ್ತು. ಹಾಗಾಗಿ ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ನಡೆದಿದ್ದವು. ಇವತ್ತು ಇದೇ ವಿಚಾರವಾಗಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ದೊಣ್ಣೆಯಿಂದ ಹೊಡೆದು ಮಾವನನ್ನ ಹತ್ಯೆ ಮಾಡಿರ್ತಕ್ಕಂಥ ಮಂಜುನಾಥ ಈಗ ಪೊಲೀಸರು ಆತನನ್ನ ದಸ್ತಗಿರಿ ಮಾಡಿದ್ದಾರೆ. ಇಬ್ಬರು ಡಿಸೀಸ್ಡ್ ಮತ್ತು ಅಕ್ಯೂಸ್ಡ್ ಇಬ್ಬರು ಪರಿಚಿತರಿದ್ದಾರೆ. ಅವರು ಕೆಲವೊಂದಿಷ್ಟು ಪ್ರಾಪರ್ಟಿ ಇಶ್ಯೂ ಮೇಲೆ ಸ್ವಲ್ಪ ಡಿಫ್ರೆನ್ಸಸ್ ಕೆಲವೊಂದು ಏನೇ ಇದ್ದಾವೆ. ಇವ್ರು ಯಾರು ಅಕ್ಯೂಸ್ಡ್ ಇದ್ದಾರೆ ಇದರಲ್ಲಿ, ಅವ್ರ ಅಕ್ಯೂಸ್ಡು ಬ್ರದರ್ಸ್ ಎಲ್ಲರೂ ಕೂಡಿ ಅವ್ರದ್ದೇ ಆದ ಒಂದಷ್ಟು ಪ್ರಾಪರ್ಟೀಸ್ ಇದ್ದಾವೆ. ಅವ್ರ ಪ್ರಾಪರ್ಟೀಸ್ ಏನಿದೆ ಅದು ಲ್ಯಾಂಡನ್ನು ಸೇಲ್ ಮಾಡೋಕ್ಕೆ ಅವರು ಇಟ್ಟಿರ್ತಾರೆ ಬ್ರದರ್ಸ್ ಎಲ್ಲರೂ. ಅದು ಆ ಲ್ಯಾಂಡ್ ಸೇಲ್ ಮಾಡೋ ಬಗ್ಗೆ ವಿಚಾರದಲ್ಲಿ ಯಾರು ಇವತ್ತು ಈ ಕೃತ್ಯ ಎಸಗಿದ್ದಾರೆ ಅವರು ಡಿಸೀಸ್ಡ್ ಯಾರಿದ್ದಾರೆ ಅವರು ಇಬ್ಬರದು ಮಧ್ಯದಲ್ಲಿ ಇವತ್ತು ಬೆಳಿಗ್ಗೆ ಏನಾಗುತ್ತೆ, ಅವ್ರ ಮನೆಗೆ ಹೋಗ್ತಾ ಇರ್ತಾರೆ, ಮನೆಯಿಂದ ಹೊಲಕ್ಕೆ ಹೋಗ್ತಾ ಇರ್ತಾರೆ. ಅವ್ರ ಮನೆ ದಾಟಿ ಇಲ್ಲಿಂದ ಹೋಗಬೇಕು. ಹೋಗೋ ಟೈಮಲ್ಲಿ ಮುಂಚೆ ಒಂದು ಸ್ವಲ್ಪ ದಿವಸ ಹಿಂದೆ ಅವರಿಬ್ಬರು ಮಧ್ಯೆ ಇದು ಆಗಿದೆ. ಇನ್ನೂ ನಮ್ಮದು ಪ್ರಾಪರ್ಟಿ ಡಿವೈಡ್ ಆಗಿಲ್ಲ. ಅದಾದ ನಂತರ ಇವೆಲ್ಲ ಇದು ಪ್ರಾಪರ್ಟಿನ ನೀವು ಸೇಲ್ ಮಾಡೋದ್ರ ಬಗ್ಗೆ ನೀವು ವಿಚಾರ ಮಾಡಿ ಅಂತ ಹೇಳ್ತಾರೆ. ಆದರೂ ಕೂಡ ಇವರು ಡಿಸೀಸು ಕೇಳಿರಲ್ಲ ಆ ಮಾತನ್ನು. ನಿಮ್ಮ ಬ್ರದರ್ಸ್ ಎಲ್ಲರೂ ಹೇಳಿದ್ದಾರೆ ಸೇಲ್ ಮಾಡೋಕ್ಕೆ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂತ ಮಾತಾಡಿದ್ದಕ್ಕೆ ಅವ್ರಿಗೆ ಇವ್ರಿಗೆ ಸ್ವಲ್ಪ ಅದು ಅಸಮಾಧಾನ ಇರುತ್ತೆ, ಯಾರು ಡಿಸೀಸ್ ಇದ್ದಾರೆ ಅಕ್ಯೂಸ್ಡ್ ಇದ್ದಾರೆ. ಸೊ ಈ ದಿವಸ ಬೆಳಗ್ಗೆ 11 ಗಂಟೆಗೆ ಹೊಲಕ್ಕೆ ಹೋಗೋ ಟೈಮಲ್ಲಿ ಮನೆಯಿಂದ ಒಂದು ದೊಣ್ಣೆನ ತಗೊಂಬಂದುಬಿಟ್ಟು ಅವ್ರ ತಲೆಗೆ ಇಟ್ಟು ಹೊಡೆದ್ಬಿಟ್ಟು ಅವರು ಆನ್ ದ ವೇ ಟು ಹಾಸ್ಪಿಟಲ್ ಡೆತ್ ಆಗಿದ್ದಿದೆ. ಆ ಪ್ರಕಾರ ಈಗ ಒಂದು 103 ಅಡಿಯಲ್ಲಿ BNS ಅಡಿಯಲ್ಲಿ ನಮ್ಮ ಹೊಸಕೋಟೆ ಠಾಣೆಯಲ್ಲಿ ಈ ಕೇಸ್ನವರು ಇದೀಗ ವಶಕ್ಕೆ ಪಡೆದಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ಈ ಒಂದು ಪ್ರಕರಣದ ತನಿಖೆಯನ್ನು ಆರಂಭಿಸಿದ್ದಾರೆ. ಅಕ್ಕಪಕ್ಕದವರು ಹೇಳದಂತೆ ಈ ಒಂದು ಜಮೀನಿನ ವಿಚಾರವಾಗಿಯೇ ಈ ಒಂದು ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅದೇನೇ ಇರಲಿ, ಈಗ ಸಂಬಂಧಗಳು ಕಡಿಮೆ ಆಗಿದೆ. ಬರೀ ಎಲ್ಲ ಸಂಬಂಧಗಳು ಕೂಡ ವ್ಯಾವಹಾರಿಕವಾಗಿದೆ. ಅಂದ್ರೆ ಹಣಕ್ಕಾಗಿ ಯಾವ ಮಟ್ಟಕ್ಕೂ ಬೇಕಾದರೂ ಇಳಿತಾರೆ ಅನ್ನೋದಕ್ಕೆ ಇಂತಹ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತ ಘಟನೆಗಳೇ ಹೆಚ್ಚಾಗಿ ಕೇಳಿ ಬರುತ್ತಿವೆ. ಕೆಳಗಡೆ ನಡ್ಕೊಂಡು ಹೋಗ್ತಾವ್ರೆ, ಹಿಂದ್ಗಡೆ ಬಂದು ಗಾಡಲ್ಲಿ ಹಾಕಿದ್ದಾರೆ. ಯಾವುದೋ ಇದರಲ್ಲಿ ಯಾವುದೋ ಹಿಂದಿನ ಸೈಡ್ ಇಟ್ಕೊಂಡು ಹಾಕಿರೋದು. ಅಷ್ಟೇ, ಇನ್ನೇನಿಲ್ಲ. ಮನೆ ಮುಡ್ಸಿಕೆ ದೊಣ್ಣೆ ಮಾತ್ರ ಅಲ್ಲಿ ಹಾಕಿರೋನು. ಹಿಂದೆ ಏನಾದ್ರು ಜಗಳ ಮಾಡ್ಕೊಂಡಿದ್ರು ಇಬ್ರು? ಹಿಂದೆ ಯಾವ್ದು ಜಮೀನಲ್ಲಿ ಮಾಡಿದ್ರೆ ಅವ್ರ ಅಣ್ಣೆಸದಲ್ಲಿ ಹೊತ್ನ ಯಾರನ್ನ ಕರ್ಕೊಂಡ್ ಬಂದವ್ರೆ. ಅವರು ಮಾಡ್ಬೇಡ ಅಂತ ಕಲ್ದಿದ್ದು ಸೈಲೆಂಟ್ ಆಗ್ಬಿಟ್ರು. ಈ ಸೈಡ್ ಮಾಡ್ಕೊಂಡು ರೌಡಿ ಜಮೀನು. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.